ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1020 ಆಗುತ್ತೆ ಮತ್ತು ಒಟ್ಟಾರೆಯಾಗಿ ಸುಮಾರು 1250ಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಅಮರ್ಸ್ ಕ್ಲಾಸಸ್ಸಲ್ಲಿ ನೋಡ್ಬೋದು ವಿವಿಧ ವಿಷಯಗಳ ಮೇಲೆ ಅಂತ. ಈಗ ಆಲ್ರೆಡಿ ಜನವರಿ 2026 ಪಾರ್ಟ್ 1 ಕಂಪ್ಲೀಟ್ ಒಂದು 10-15 ನಿಮಿಷ ಹೇಳಿದ್ದೆ. ನೋಡಿ ಏನೇನು ವೀಡಿಯೋಸ್ ಇದ್ದಾವೆ, ಏನೇನು ಕೋರ್ಸಸ್ ಇದ್ದಾವೆ, ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು ಅನ್ನೋ ಉದ್ದೇಶಕ್ಕೆ. ಓಕೆ, ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜನವರಿ 2026ರ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಜನವರಿ 2026 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 2 ಆಗುತ್ತೆ. ಓಕೆ, ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇಲ್ಲಿದೆ ಅಂತ ಹೇಳ್ತಾ ಇದ್ದೆ. ಸೊ ನೋಡ್ಬೋದು, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಒಬ್ಬ ಸರಿಯಾದ ಮಾರ್ಗದರ್ಶಕನನ್ನು ಫಾಲೋ ಮಾಡ್ತಾ ಇದ್ದೀವಾ ಇಲ್ವಾ ಅನ್ನುವ ಕನ್ಫರ್ಮೇಷನ್ಗೋಸ್ಕರ ಇಲ್ಲಿ ಕಿರುಪರಿಚಯವನ್ನು ಕೊಟ್ಟಿರ್ತಕ್ಕಂಥದ್ದು. ಕೇವಲ ಪರಿಚಯ ಕೊಡೋದು ಅಷ್ಟೇ ಅಲ್ಲ, ಅದೇ ರೀತಿಯಲ್ಲಿ ನಮ್ಮ ಪಾಠಗಳು ಕೂಡ ಇರಬೇಕಾಗುತ್ತೆ. ಅಷ್ಟೇ ಎಫರ್ಟ್ ಹಾಕಬೇಕು, ಅಷ್ಟೇ ಕ್ವಾಲಿಟಿ ಇರಬೇಕು, ಅಷ್ಟೇ ಕನ್ಸೈಸ್ ಆಗಿ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನು ಏನೇನು ಬರುತ್ತೆ, ಯಾವ ರೀತಿಯಾಗಿ ಕೇಳಿದ್ದಾರೆ, ಯಾವತ್ತು ಕೇಳಿದ್ದಾರೆ, ಹೆಂಗೆ ಕೇಳಿದ್ದಾರೆ, ನಾವು ಯಾವ ರೀತಿಯಾಗಿ ರೆಡಿ ಆಗಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ವಿದ್ಯಾರ್ಥಿಗಳು ಸರಿಯಾದ ಒಬ್ಬ ಮಾರ್ಗದರ್ಶಕನನ್ನು, ಒಬ್ಬ ಮೆಂಟರ್ನ ಫಾಲೋ ಮಾಡ್ತಾ ಇದೀವಾ ಇಲ್ವಾ ಅನ್ನೋದಕ್ಕೆ ಒಂದಷ್ಟು ಕಿರುಪರಿಚಯ ಕೂಡ ಇದೆ, ನೋಡಿ ಅಂತ ಹೇಳ್ತಾ. ಇನ್ನು ಬೆಳಗಿನ ವಿಡಿಯೋದಲ್ಲಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ, ಯಾವ ರೀತಿಯಾಗಿ ಜಾಯ್ನ್ ಆಗಬೇಕು, ಏನೇನು ವೀಡಿಯೋಸ್ ಇದ್ದಾವೆ, ಏನು ಕೋರ್ಸ್ ಇದ್ದಾವೆ, ಯಾವ ರೀತಿಯಾಗಿ ಪರ್ಚೇಸ್ ಮಾಡಬೇಕು ಅಂತ. ಇಲ್ಲಿ ಅಮರ್ಸ್ ಕ್ಲಾಸಸ್ ಅಂತ ಹೋದರೆ ಕೋರ್ಸಸ್ ಅಂತಿದೆ, ಅದರಲ್ಲಿ ಕರೆಂಟ್ ಅಫೇರ್ಸ್ ಇದೆ, ಇಂಡಿಯನ್ ಎಕಾನಮಿ ಇದೆ, ಹಳೆಯ ಪ್ರಶ್ನೆ ಪತ್ರಿಕೆಗಳ ಸೊಲ್ಯೂಷನ್ ಮಾಡಿರ್ತಕ್ಕಂಥ ಸುಮಾರು 157 ವಿಡಿಯೋಸ್ ಇದ್ದಾವೆ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ, ರೂರಲ್ ಡೆವಲಪ್ಮೆಂಟು, ಲ್ಯಾಂಡ್ ರಿಫಾರ್ಮ್ಸು, ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಕರ್ನಾಟಕ ಗೌರ್ಮೆಂಟ್ ಡೆವಲಪ್ಮೆಂಟು, ಅಥವಾ ಪರಿಸರ ಸಂಬಂಧಿ ಸಮಸ್ಯೆಗಳು, ಹಾಗೆ ಸೋಷಿಯಾಲಜಿ ರಿಲೇಟೆಡ್ ಆಗಿರ್ಬೋದು. ಓಕೆ, ಇನ್ನು ಕೋಆಪರೇಟಿವ್ಸ್ ಅಥವಾ ಸಹಕಾರಿ ಸಂಘಗಳ ಮೇಲೆ ಕೂಡ ಹೀಗೆ ಒಟ್ಟು 55 ವಿಡಿಯೋಸ್ ಇದ್ದಾವೆ. ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ನೋಡ್ಬೋದು. ಹಾಗೆ ಕಂಪ್ಯೂಟರ್ ಕಂಪ್ಲೀಟ್ ಆಗಿದೆ, ಸುಮಾರು 85 ವಿಡಿಯೋಸ್ ಇದ್ದಾವೆ, ಥಿಯರಿ ಇದ್ದಾವೆ, ಪ್ಲಸ್ ಎಲ್ಲ ಕಮ್ಯುನಿಕೇಷನ್ ಪೇಪರ್ಗಳ 30 ಕ್ವಶನ್ ಸಾಲ್ವ್ ಮಾಡಿರ್ತಕ್ಕಂಥವು ಇದ್ದಾವೆ. ಹಾಗೆ ಜೋಗ್ರಫಿ ಟಾಪಿಕ್ಸ್ ಹಲವಾರು ಇದ್ದಾವೆ, ಇಂಡಿಯನ್ ಪಾಲಿಟಿ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಬಜೆಟ್ ಎಕನಾಮಿಕ್ ಸರ್ವೆ ಇದ್ದಾವೆ, ಹಿಸ್ಟ್ರಿ ಇದೆ. ಇವೆಲ್ಲವೂ ಕೂಡ ಸಾಕಷ್ಟು ಒಳ್ಳೆ ಎಫರ್ಟ್ ಹಾಕಿ ಮಾಡಿರ್ತಕ್ಕಂಥವು, ಸಾಕಷ್ಟು ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥವು. ಯಾವ ರೀತಿಯಾಗಿ ಜಾಯ್ನ್ ಆಗಬೇಕಂತ ಕೇಳಿದರೆ ಇಲ್ಲಿ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಆಲ್ರೆಡಿ ಇಮೇಲ್ ಐ ಡಿ ಸೆಟ್ ಮಾಡಿದರೆ ಡೈರೆಕ್ಟಾಗಿ ಪೇ ಮಾಡೋದಕ್ಕೆ ಅವಕಾಶ ಕೇಳುತ್ತೆ. ನೀವು ಅಲ್ಲಿ ಫೋನ್ಪೇ ಐ ಡಿ ಆದರೂ ಯು ಪಿ ಐ ಐ ಡಿ ಹಾಕಿದರೆ ನಿಮ್ಮ ಫೋನ್ಪೇಗೆ, ಅಂದರೆ ಯು ಪಿ ಐ ಐ ಡಿ ಹಾಕಿ ನೆಕ್ಸ್ಟ್ ಹೋಗಿ ಫೋನ್ಪೇಗೆ ಹೋಗ್ಬೇಕು, ಅಲ್ಲಿ ಪೇಮೆಂಟ್ ಆಪ್ಷನ್ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡಿ ಮತ್ತೆ ಯೂಟ್ಯೂಬ್ಗೆ ವಾಪಸ್ ಬಂದರೆ ಪೇಮೆಂಟ್ ಆಗಿ ಕ್ಲಾಸಸ್ ಬರ್ತವೆ. 1 ನಿಮಿಷ ವೆಯ್ಟ್ ಮಾಡಿ ರಿಫ್ರೆಶ್ ಮಾಡಿ ನೋಡಬೇಕು. ಸರಿಯಾಗಿ ಪೇಮೆಂಟ್ ಆಗಿದ್ದರೆ ಡೆಫಿನೆಟ್ಲಿ ಕ್ಲಾಸಸ್ ಓಪನ್ ಆಗ್ತವೆ. ಒಂದು ವೇಳೆ ಏನಾದರೂ ಅಲ್ಲಿ ಆಟೋ ಪೇ ಕೇಳಿರುತ್ತೆ, ಆಟೋ ಪೇ ಕೇಳಿದಾಗ ಎಸ್ ಅಂತ ಕೊಡಿ, ನಿಮಗೆ ಬೇಕಿದ್ದಾಗ ಕ್ಯಾನ್ಸಲ್ ಮಾಡ್ಕೋಬೋದು. 1 ತಿಂಗಳು ನೋಡಿಕೊಂಡು ಯಾವತ್ತು ತೊಗೊಳ್ತೀರಿ ಅಲ್ಲಿಂದ 30 ದಿನ ಬರುತ್ತೆ. ಇವತ್ತು ತೊಗೊಂಡ್ರೆ ಇಲ್ಲಿಂದ 30 ದಿವಸ, ನಾಳೆ ತೊಗೊಂಡ್ರೆ ನಾಳೆಯಿಂದ 30 ದಿವಸ. ಯೂಟ್ಯೂಬರ್ ಸೆಟಪ್ ಅದು, ನಮ್ದಲ್ಲ. ಕರೆಕ್ಟ್. ಮತ್ತು ಯಾವಾಗ ನಾವು ಲಾಗಿನ್ ಜಾಯಿನ್ ಆಗ್ತೀವಿ ಅಲ್ಲಿ 3 ಡಾಟ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮೆಂಬರ್ಶಿಪ್ಸ್ ಅಂದರೆ ಕ್ಯಾನ್ಸಲ್ ಆಗುತ್ತೆ ಮೆಂಬರ್ಶಿಪ್. ಫೋನ್ಪೇ ಇಂದ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ಭಾಳ ಜನ ಕಮೆಂಟ್ ಮಾಡಿದ್ರಿ ಯಾವ ರೀತಿಯಾಗಿ ತಗೋಬೇಕು ಕೋರ್ಸಸ್ ಅಂತ. ಈ ಎಲ್ಲ 1200 ವೀಡಿಯೋಸು, ಈಗ ಹೇಳಿರ್ತಕ್ಕಂಥ ಎಲ್ಲ ಪ್ಲೇ ಲಿಸ್ಟ್ಗಳು, ಎಲ್ಲ ಕೋರ್ಸಸ್ ಕೂಡ ಸೊ ಅದೇ ಒಂದು ಡೈಮಂಡ್ ಕ್ಲಾಸಸ್ಸಲ್ಲಿ ಇರ್ತವೆ. ಬಟ್ 30 ಡೇಸ್ವರೆಗೂ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಆಟೋ ಪೇ ಸೆಟ್ ಆಗಿರುತ್ತೆ, ಕ್ಯಾನ್ಸಲ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಲ್ವಾ. ಸೊ ಭಾಳ ಜನ ಇಲ್ಲ ಸರ್ ನನಗೆ ಗೊತ್ತಿರಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಮತ್ತು ಎನಿ ಇಶ್ಯೂ ಇದ್ದರೂ ಕೂಡ ನಮಗೆ ಇಮೇಲ್ ಮಾಡಿ, amaresh.pothnal@gmail.com ಅಂತ. ಪ್ರತಿ ಸ್ಲೈಡಲ್ಲೂ ಇಮೇಲ್ ಐ ಡಿ ಇರುತ್ತೆ, ಅಬ್ಸರ್ವ್ ಮಾಡಬೇಕಲ್ಲ ನೀವು ಅಲ್ವಾ. ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ವಿತ್ ಫೋನ್ ನಂಬರ್ ಹಾಕಿ ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ. ಸೊ 2026ರ ಜನವರಿ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ 2ನೇ ಭಾಗದ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಏಷ್ಯಾದ ಮೊದಲ ಸಂರಕ್ಷಿತ ರಾಯಲ್ ಪಕ್ಷಿಧಾಮವನ್ನು
ಪುನರುಜ್ಜೀವನಗೊಳಿಸಲು ಅಸ್ಸಾಂನ ಮಜುಲಿಯಲ್ಲಿ ಚರೈಚುಂಗ್ ಉತ್ಸವ ಆಯೋಜಿಸಲಾಗಿದೆ. Assam's Majuli hosts Charaïchung Festival to revive Asia's first protected ರಾಯಲ್ ಬರ್ಡ್ ಸ್ಯಾಂಚುರಿ. ಇಡೀ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬರ್ಡ್ ಸ್ಯಾಂಚುರಿ, ರಾಜಮನೆತನದವರು ಸ್ಥಾಪಿಸಿರ್ತಕ್ಕಂಥ ಒಂದು ರಾಯಲ್ ಬರ್ಡ್ ಸ್ಯಾಂಚುರಿ ಮಜುಲಿಯಲ್ಲಿದೆ. ಅಲ್ಲಿ ಚರೈಚುಂಗ್ ಎನ್ನುವ ಒಂದು ಹಬ್ಬವನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸುದ್ದಿಯಲ್ಲಿದೆ. ಹಾಗಾದರೆ ಮಜುಲಿ ಎನ್ನುವ ಇಡೀ ಪ್ರಪಂಚದ ಅತಿ ದೊಡ್ಡ ಒಂದು ನದಿ ದ್ವೀಪ ಏನಿದೆ ಅದು ಯಾವ ನದಿಯಿಂದಾಗಿದೆ, ಎಲ್ಲಿ ಬರುತ್ತೆ, ಅದರ ವಿಶೇಷತೆ ಏನು, ಮತ್ತು ಈ ಚರೈಚುಂಗ್ ಫೆಸ್ಟಿವಲ್ ಅಂದ್ರೇನು, ಹೀಗೆ ಒಂದು ವಿಚಾರ ತೆಗೆದುಕೊಂಡಾಗ ಅದರ ಹಿಂದೆ ಮುಂದೆ ಸುತ್ತಮುತ್ತ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಅಭ್ಯಾಸ. ಅದು ಕೇವಲ ಇಲ್ಲಿ ಒಂದು ಲೈನಿಂದ ಅಥವಾ ಒಂದೆರಡು ಮೂರು ಲೈನ್ ಹೇಳಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಹಳೆ ಕಾಲದಲ್ಲಿತ್ತು. ಬಟ್ ನಾವು ಮಾತ್ರ ಇದೇ ರೀತಿಯಾಗಿ ಪಾಠ ಮಾಡ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ಇವತ್ತಿನ ಪ್ರಶ್ನೆ ಪತ್ರಿಕೆಗಳ ಡಿಫಿಕಲ್ಟ್ ಲೆವೆಲ್ ಯಾವ ರೀತಿಯಾಗಿದೆ ನೋಡಿ. ಅವತ್ತು ಕೂಡ ಡಿಫಿಕಲ್ಟ್ ಇತ್ತು, ಬಟ್ ಏನಾಗ್ತಾ ಇತ್ತು, ಒಂದು 50ರಿಂದ 60 ಪ್ರಶ್ನೆ ಈಸಿ ಬರ್ತಾ ಇದ್ವು, ಒಂದು 40 ಪ್ರಶ್ನೆ ಟಫ್ ಬರ್ತಾ ಇದ್ವು. ಓದೋರ್ಗೆ ಏನು ಅನಿಸ್ತಾ ಇತ್ತು, ಎಷ್ಟು ಈಸಿ ಇದಾವಲ್ಲ, ಇದು ಇವ್ರು ಯಾಕೆ ಇಷ್ಟು ಡಿಫಿಕಲ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋ ವಿತ್ತು. ಬಟ್ ಇವತ್ತಿಲ್ಲ, 20-30 ಈಸಿ ಇದ್ದರೆ ಇನ್ನು 60-70 ಬಹಳ ಡಿಫಿಕಲ್ಟ್ ಇರ್ತಾ ಇದೆ. ಹೇಳಿಕೆಗಳ ಮುಖಾಂತರ ಇರ್ತವೆ, ಜೋಡಿಗಳು ಕೊಟ್ಟಿರ್ತಾರೆ, ಒಂದಿಸ್ಬೆರಿಯರು ಕೊಟ್ಟಿರ್ತಾರೆ, ಎ ಟ್ರೂ, ಬಿ ಫಾಲ್ಸ್, ಸಿ ಟ್ರೂ, ಡಿ ಫಾಲ್ಸ್, ಈ ರೀತಿಯಾಗಿ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ವಿ. ಇರಲಿ, ಅದು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಫೀಲ್ಡಿಂದ ಹೊರಗೆ ಹೋಗ್ಬೇಕಾಗುತ್ತೆ. 1 ವರ್ಷ 2 ವರ್ಷ ಪ್ರಿಪೇರ್ ಆಗೋದು ಇದು ನಮ್ದಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಅಂಥವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಸರಿಯಾದ ಮಾರ್ಗದರ್ಶಕನನ್ನು ಫಾಲೋ ಮಾಡಬೇಕು ಅಂತ. ಚರೈಚುಂಗ್ ರಾಯಲ್ ಬರ್ಡ್ ಸ್ಯಾಂಚುರಿ ಲೇಟೆಸ್ಟ್ ನ್ಯೂಸ್ ಏನಿದೆ ನೋಡ್ತಾ ಹೋಗೋಣ. ಸೊ ಐತಿಹಾಸಿಕ ರಾಯಲ್ ಬರ್ಡ್ ಸ್ಯಾಂಚುರಿಯನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸಂರಕ್ಷಿಸಲು ಅಸ್ಸಾಂನ ಮಜುಲಿಯು 2ನೇ ಬಾರಿಗೆ ಚರೈಚುಂಗ್ ಉತ್ಸವನ ಆಯೋಜನೆ ಮಾಡ್ತಾ ಇದೆ. ಇಲ್ಲಿ ಅಸ್ಸಾಂನ ಮಜುಲಿಯ ದ್ವೀಪದಲ್ಲಿ 2016ರಲ್ಲಿ ಮಜುಲಿಯನ್ನು ಒಂದು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರಂತೆ. ಆ ಮೂಲಕ ಒಂದು ಐಲ್ಯಾಂಡ್ ಒಂದು ಜಿಲ್ಲೆ ಆಗಿರ್ತಕ್ಕಂಥದ್ದು ಒಂದು ವಿಶೇಷ. ಅದು ರಿವರ್ ಐಲ್ಯಾಂಡ್. ಓಕೆ, ಚರೈಚುಂಗ್ ಏಷ್ಯಾಸ್ ಫಸ್ಟ್ ಪ್ರೊಟೆಕ್ಟೆಡ್ ಬರ್ಡ್ ಸ್ಯಾಂಚುರಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1633 ಬೈ ಅಹೋಮ್ ಕಿಂಗ್ ಸ್ವರ್ಗದೇವ್ ಪ್ರತಾಪ್ ಸಿಂಗ್. ಸ್ವರ್ಗದೇವ್ ಪ್ರತಾಪ್ ಸಿಂಗ್ ಅವರು 1633ರಲ್ಲಿ ಅವರೊಬ್ಬ ಅಹೋಮ್ ರಾಜಮನೆತನದ ರಾಜ ಆಗಿದ್ದರು. ಈ ಒಂದು ಏಷ್ಯಾದ ಮೊದಲ ಸಂರಕ್ಷಿತ ಪಕ್ಷಿಧಾಮ ಏನು ಮಜೂಲಿಯಲ್ಲಿ ಚರೈಚುಂಗ್ ರಾಯಲ್ ಬರ್ಡ್ ಸ್ಯಾಂಚುರಿ ಅಂತ ಸ್ಥಾಪನೆ ಮಾಡಿದರು. ಈಗ ಅಲ್ಲಿ ಡಿಸೆಂಬರ್ 7ರಿಂದ ಡಿಸೆಂಬರ್ 10ರವರೆಗೆ ಒಂದು ಹಬ್ಬವನ್ನು ಆಯೋಜನೆ ಮಾಡಲಾಗಿದ್ರು. ಇದರ ಉದ್ದೇಶ ಏನಿತ್ತು, ಅಲ್ಲಿನ ಬರ್ಡ್ಗಳನ್ನು, ಅಲ್ಲಿನ ಪಕ್ಷಿ ಪ್ರಭೇದಗಳನ್ನು ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಒಟ್ಟಾರೆಯಾಗಿ ಅಲ್ಲಿ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಬೇಕನ್ನೋ ಉದ್ದೇಶಕ್ಕೆ ಈಗ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸುದ್ದಿಯಲ್ಲಿದೆ, ನೆನಪಿಡಿ. ಇದು ಅಸ್ಸಾಂ ರಾಜ್ಯ. ಓಕೆ, ಅಸ್ಸಾಂ ರಾಜ್ಯದಲ್ಲಿ ಸುಮಾರು 392 ವರ್ಷದ ಏಷ್ಯಾಸ್ ಫಸ್ಟ್ ಪ್ರೊಟೆಕ್ಟೆಡ್ ರಾಯಲ್ ಬರ್ಡ್ ಸ್ಯಾಂಚುರಿ ಚರೈಚುಂಗ್ ಅಂತ ಏನು ಕರಿತೀವಿ, ಅದು 1633ರಲ್ಲಿ ಅಹೋಮ್ ಕಿಂಗ್ ಸ್ವರ್ಗದೇವ್ ಪ್ರತಾಪ್ ಸಿಂಗ್ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು. ಅಲ್ಲಿ ಇವತ್ತು ಚರೈಚುಂಗ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ, ಮಜುಲಿ ಈಸ್ ದ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಆ್ಯಂಡ್ ಬ್ರಹ್ಮಪುತ್ರ ರಿವರಿಂದ ಆಗಿರ್ತಕ್ಕಂಥದ್ದು. ಸೊ ನೋಡ್ಬೋದು, ಬ್ರಹ್ಮಪುತ್ರ ನದಿ ಪ್ರಪಂಚದ ಅತಿ ದೊಡ್ಡ ನದಿ ವಿಭಾಗಗಳಲ್ಲಿ ಒಂದಾಗಿದ್ದು, ಇದರ ಹೆಸರನ್ನು ಬೇರೆ ಬೇರೆ ದೇಶಗಳಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸ್ಯಾಂಗ್ಪೋ ಅಂತ ಚೀನಾದಲ್ಲಿ, ನಮ್ಮ ಭಾರತದಲ್ಲಿ ನಾವು ಬ್ರಹ್ಮಪುತ್ರ ಅಂತ ಕರಿತೀವಿ, ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರಿತೀವಿ. ಓಕೆ, ಸುಮಾರು 2580 ಕಿಲೋಮೀಟರ್ ಹರಿಯುತ್ತೆ. ಭಾರತದಲ್ಲಿ ಸುಮಾರು 750 ಕಿಲೋಮೀಟರ್ಗಳಷ್ಟು ಹರಿಯುತ್ತದೆ. ಓಕೆ, ಯಾರ್ಲಂಗ್ ಸ್ಯಾಂಗ್ಪೋ ಅಂತ ಕೂಡ ಕರೀತಾರೆ, ಅಥವಾ ಜಸ್ಟ್ ಸ್ಯಾಂಗ್ಪೋ ಅಂತ ಕೂಡ ಕರೀತಾರೆ. ಬಹಳ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಹಾಗಾದರೆ ಇದರ ಟ್ರಿಬ್ಯೂಟರಿಗಳನ್ನು ಕೂಡ ಪಟ್ಟಿ ಇದೆ, ನೋಡ್ಬೋದು. ಸುಬಾನ್ಸಿರಿ, ದಹನ್ಸಿರಿ, ಮನಸ್, ತೀಸ್ತಾ, ದಿಹಂಗ್, ಲೋಹಿತ್, ಬುರಿ, ದಿಹಂಗ್, ಹೀಗೆ ಹಲವಾರು ನದಿಗಳು ಬಂದು ಈ ನದಿಯನ್ನು ಸೇರುತ್ತದೆ. ಇದರ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಈ ಒಂದು ಬ್ರಹ್ಮಪುತ್ರ ನದಿಯು ಹಲವಾರು ದ್ವೀಪಗಳನ್ನು ನಿರ್ಮಾಣ ಮಾಡಿದ್ದು, ಅಸ್ಸಾಂನಲ್ಲಿರ್ತಕ್ಕಂಥ ಮಜುಲಿ ದ್ವೀಪವು ಅತಿ ದೊಡ್ಡ ದ್ವೀಪವಾಗಿದೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ. ಸೊ ಇದು ಮಜುಲಿ ಐಲ್ಯಾಂಡ್. ಓಕೆ, ಮತ್ತು ಇದಕ್ಕೆ ಯಾವ ರೀತಿಯಾಗಿ ಫಾರ್ಮ್ ಆಯಿತು ಅನ್ನೋದಕ್ಕೆ ಸಾಕಷ್ಟು ಒಂದು ಜಿಯೋಗ್ರಫಿಕಲ್ ಇತಿಹಾಸ ಇದೆ. ಹೆಚ್ಚಿನ ಮಾಹಿತಿಯನ್ನು ನೀವೇ ಜಿಯೋಗ್ರಫಿಲಿ ಓದಿ ಅಂತ ಹೇಳ್ತೆ. ಈಗ ಸದ್ಯ ಎಲ್ಲಿದೆ,
ಯಾವ ರೀತಿಯಾಗಿ ಅದು ಫಾರ್ಮ್ ಆಯಿತು ಅನ್ನೋದನ್ನು ಹೇಳಿದ್ದೀನಿ. 1950 ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಭೂಕಂಪನದಿಂದಾಗಿ ಬ್ರಹ್ಮಪುತ್ರ ನದಿಯ ದಿಕ್ಕು ಬದಲಾವಣೆಯೊಂದಿಗೆ ಮಜುಲಿ ದ್ವೀಪ ಸ್ಥಾಪನೆ ಆಯಿತು. ಅದರ ವಿಶೇಷತೆ ನೋಡಿ. ಇನ್ನು ಈಗ ಅಸ್ಸಾಂ ಸುದ್ದಿಯಲ್ಲಿರೋದ್ರಿಂದ ಅಸ್ಸಾಂನ ಭಾರತ ದರ್ಶನ ನೋಡೋದಾದರೆ, ಅಸ್ಸಾಂ ರಾಜ್ಯ ದಿಸ್ಪುರ್ ರಾಜಧಾನಿ 26 ಜನವರಿ 1950 ಸ್ಥಾಪನೆ. ಅಸ್ಸಾಮೀಸ್ ಆಡಳಿತ ಭಾಷೆ 35 ಜಿಲ್ಲೆಗಳಿದ್ದಾವೆ. ಲಕ್ಷ್ಮಣ ಪ್ರಸಾದ್ ಆಚಾರ್ಯ ರಾಜ್ಯಪಾಲರು, ಹಿಮಂತ ಬಿಶ್ವ ಶರ್ಮಾ ಮುಖ್ಯಮಂತ್ರಿಗಳು. ಆಸ್ಸಾಂ ಎನ್ನೋದು ಟೂರಿಸಂ ಟ್ಯಾಗ್ಲೈನ್ ಆಫ್ ಅಸ್ಸಾಂ ಆಗುತ್ತೆ. ಗುವಾಹತಿಯಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 14 ಲೋಕಸಭೆ, 7 ರಾಜ್ಯಸಭೆ ಮತ್ತು 126 ವಿಧಾನಸಭೆಗಳ ಸ್ಥಾನಗಳುಳ್ಳಂತಹ ಒಂದು ಅಸೆಂಬ್ಲಿಯನ್ನು ಹೊಂದಿದೆ ಅನ್ನೋದನ್ನು ಗಮನಿಸ್ತಾ ಹೋಗಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಒಟ್ಟು 3 ಇದಾವೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್, ಮನಸ್ ವನ್ಯಜೀವಿ ಅಭಯಾರಣ್ಯ ಮತ್ತು ಮೈದಾಮ್ಸ್, ಇವು 3 ವಿಶ್ವ ಪರಂಪರೆಯ ತಾಣಗಳನ್ನು ಅಸ್ಸಾಂ ಹೊಂದಿದೆ. ಅದರ ಜೊತೆಗೆ ನ್ಯಾಷನಲ್ ಪಾರ್ಕ್ಸ್ ಒಟ್ಟು 7 ಇದ್ದಾವೆ. ದಿಬ್ರು ಸೈಖೋವಾ, ರೈಮೋನಾ, ದೆಹಿಂಗ್, ಕಾಜಿರಂಗ, ಮನಸ್, ನಮೇರಿ ಮತ್ತು ವರಂಗ್. ಹಾಗೆ ಟೈಗರ್ ರಿಸರ್ವ್ಸ್ 4 ಇದ್ದಾವೆ. ಮನಸ್, ನಮೇರಿ, ಕಾಜಿರಂಗ, ವರಂಗ್ ಮತ್ತು ಮನಸ್ ಮತ್ತು ದಿಬ್ರು ಸೈಖೋವಾ ಎನ್ನುವ 2 ಜೀವಗೋಳಧಾಮಗಳು ಬಯೋಸ್ಫಿಯರ್ ರಿಸರ್ವ್ಸ್ ಇದ್ದಾವೆ. ಡೀಪೋರ್ ಬೀಲ್ ಎನ್ನುವ ಒಂದು ರಾಮ್ಸರ್ ತಾಣವು ಕೂಡ ಅಸ್ಸಾಂನಲ್ಲಿದೆ. ಹಾಗೆ ಹಲವಾರು ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳು, ಆಣೆಕಟ್ಟುಗಳು, ಜಲಪಾತಗಳು ಎಲ್ಲವನ್ನು ಕೂಡ ಕನ್ಸಾಲ್ಟೇಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದರ PDF ಕೊಟ್ಟಾಗ ಇನ್ನೊಂದ್ಸಲ ನೀವು ರಿವೈಸ್ ಮಾಡ್ಕೊಳ್ತೀವಿ. ಸೊ ಇಷ್ಟ ಆಯಿತು. ಈಗ ಮುಂದಿನ ಪ್ರಶ್ನೆಗಳು. ಕ್ವಶನ್ ನಂಬರ್ 2, ಕಾರ್ಕಟಕ ವೃತ್ತವನ್ನು, ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಂತ ಏನು ಕರಿತೀವಿ, ಈ ಒಂದು ಕಾರ್ಕಟಕ ವೃತ್ತವನ್ನು 2 ಬಾರಿ ಹಾದು ಹೋಗುವ, ಇದು ಕಾರ್ಕಟಕ ಸಂಕ್ರಾಂತಿ ವೃತ್ತ ಅನ್ನೋದಾದರೆ, ಇಲ್ಲೇನಾಗುತ್ತೆ, ಒಂದು ನದಿ 2 ಬಾರಿ ಹಾದು ಹೋಗುತ್ತೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ನ. ಆ ನದಿ ಯಾವುದು ಅಂತ, ಅದು ಭಾರತದ ಏಕೈಕ ನದಿ. ವಿಚ್ ಈಸ್ ದ ಓನ್ಲಿ ಇಂಡಿಯನ್ ರಿವರ್ ದಟ್ ಕಟ್ಸ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್. ಚಂಬಲ್ ನದಿ, ಲೂನಿ ನದಿ, ಮಾಹಿ ನದಿ, ಬನಸ್ ನದಿ ಅಂತ. ಯಾಕಿದೆ ಸುದ್ದಿಯಲ್ಲಿದೆ ಅದನ್ನು ಕೂಡ ನೋಡೋಣ. ಜೊತೆಗೆ ಆ ನದಿಯ ವಿಚಾರಗಳನ್ನು ನೋಡೋಣ. ಮಾಹಿ ನದಿ ಅಥವಾ ಮಾಹಿ ಸಾಗರ್ ರಿವರ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ದ ಓನ್ಲಿ ರಿವರ್ ಆಫ್ ಇಂಡಿಯಾ ದಟ್ ಕಟ್ಸ್ ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಟ್ವೈಸ್, 2 ಬಾರಿ. ನೋಡಿ, ಮಾಹಿ ಸಾಗರ್ ನದಿ ಅದು 2 ಬಾರಿ ಕೂಡ ರಾಜಸ್ಥಾನದಲ್ಲಿ ಆ ಟ್ರೋಪಿಕ್ ಆಫ್ ಕ್ಯಾನ್ಸರ್ನ ಕಟ್ ಮಾಡುತ್ತೆ. ಹಾಗಂತ ಅಲ್ಲೇನು ಲೈನ್ ಎಳೆದಿಲ್ಲ, ಇದೊಂದು ಇಮ್ಯಾಜಿನರಿ ಲೈನ್ ಆಗುತ್ತೆ. ಇತ್ತೀಚೆಗೆ ರಾಜಸ್ಥಾನದಲ್ಲಿ ಯು ಆಕಾರದ ಲೂಪಿಂದಾಗಿ ಉಂಟಾಗಿರ್ತಕ್ಕಂಥದ್ದು ಮಾಹಿ ನದಿಯು 2 ಬಾರಿ ಕರ್ಕಟಕ ಸಂಕ್ರಾಂತಿ ವೃತ್ತವನ್ನು ವಿಶಿಷ್ಟವಾಗಿ ದಾಟುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸುದ್ದಿಯಲ್ಲಿದೆ ಅಂತಕ್ಕಂಥದ್ದು. ಮಾಹಿ ಭಾರತದ ಪಶ್ಚಿಮಕ್ಕೆ ಹರಿತಕ್ಕಂಥ ಒಂದು ಪ್ರಮುಖ ಅಂತಾರಾಜ್ಯ ನದಿಯಾಗಿದೆ. ಇದು ತನ್ನ ಅಗಾಧತೆಯಿಂದಾಗಿ ಮಾಹಿ ಸಾಗರ್ ಎಂದನೇ ಕರೆಸಿಕೊಳ್ಳುತ್ತೆ. ಇದು ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಇರತಕ್ಕಂತಹ ಇಂಟರ್ ಸ್ಟೇಟ್ ರಿವರ್ ಕೂಡ ಆಗುತ್ತೆ ಮತ್ತು ವೆಸ್ಟ್ ಫ್ಲೋಯಿಂಗ್ ರಿವರ್ ಕೂಡ ಆಗುತ್ತೆ. ಮಧ್ಯಪ್ರದೇಶದ ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರ ಇಳಿಜಾರಿನಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 500 ಮೀಟರ್ ಎತ್ತರದಲ್ಲಿ ಉಗಮ ಆಗ್ತಕ್ಕಂತಹ ಮಾಹಿ ನದಿಯು ಮಧ್ಯಪ್ರದೇಶದಲ್ಲಿ ಉಗಮವಾಗಿ ನಂತರ ರಾಜಸ್ಥಾನಕ್ಕೆ ಎಂಟ್ರಿ ಕೊಡುತ್ತೆ. ರಾಜಸ್ಥಾನದಲ್ಲಿ ಒಂಥರ ಯು ಶೇಪ್ಡ್ ಲೂಪನ್ನು ಫಾರ್ಮ್ ಮಾಡುತ್ತೆ. ಆ ಯು ಶೇಪ್ಡ್ ಎಲ್ಲಿ ಫಾರ್ಮ್ ಆಗುತ್ತೆ ಅಲ್ಲಿ ಆ ನದಿಯು 2 ಬಾರಿ ಕಾರ್ಕಟಕ ಸಂಕ್ರಾಂತಿ ವೃತ್ತವನ್ನು ಕಟ್ ಮಾಡುತ್ತೆ. ನೋಡ್ಬೋದು, ಒಂದು ಈ ಭಾಗದಲ್ಲಿ, ಇನ್ನೊಂದು ಮತ್ತೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ಅಥವಾ ಗುಜರಾತನ ಎಂಟ್ರಿ ಆಗುವ ಸಂದರ್ಭದಲ್ಲಿ. ಹಾಗಾಗಿ ರಾಜಸ್ಥಾನದಲ್ಲೇ 2 ಬಾರಿ ಕಾರ್ಕಟಕ ಸಂಕ್ರಾಂತಿ ವೃತ್ತ ಟ್ರೋಪಿಕ್ ಆಫ್ ಕ್ಯಾನ್ಸರ್ನ ಕಟ್ ಮಾಡುತ್ತೆ, ನೆನ್ಪಿಟ್ಟಿದೆ. ಇನ್ನು ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು ಅಂತ ಭಾರತದಲ್ಲಿ ಬಂದಾಗ ಕೇರಳದ ಕೆಲವು ನದಿಗಳು, ಕರ್ನಾಟಕದ ನದಿಗಳು, ಹಾಗೆ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ನೋಡಿದಾಗ ಇಲ್ಲಿ ಮಾಹಿ ನದಿ ಇದೆ. ನೋಡಿ, ಈ ಒಂದು ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಜನಿಸಿ, ಅಂದರೆ ಎತ್ತರದ ಪ್ರದೇಶದಲ್ಲಿ ಜನಿಸಿ ಪಶ್ಚಿಮ ದಿಕ್ಕಿಗೆ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ. ಹೀಗೆ ಸೇರುವ ಮುಂಚೆ ಬಹಳ ರಭಸವಾಗಿ ಹರಿತವೆ ಅನ್ನೋದನ್ನು ಗಮನಿಸಬೇಕು. ಮತ್ತು ಅವುಗಳ ಲೆಂತ್ ಬಹಳ ಕಡಿಮೆ. ನೋಡಿ, ನರ್ಮದಾ ನದಿ ಅತಿ ದೊಡ್ಡದು, ಅತಿ ಉದ್ದವಾಗಿರ್ತಕ್ಕಂಥ ನದಿ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಂತೂ ಬಹಳ ಚಿಕ್ಕ ಚಿಕ್ಕ ನದಿಗಳು 100 ಕಿಲೋಮೀಟರ್, 80 ಕಿಲೋಮೀಟರ್, 50 ಕಿಲೋಮೀಟರ್ ಹರಿದು ಹೋಗಿ ಅರಬ್ಬಿ ಸಮುದ್ರ ಸೇರ್ತವೆ. ಅದೇ ನಮ್ಮ ನೋಡಿ, ಈಗ ತಾನೇ ನೋಡ್ತಾ ಇದ್ದೀವಿ ಬ್ರಹ್ಮಪುತ್ರ 2500 ಕಿಲೋಮೀಟರ್. ಅಲ್ಲ, ಭಾರತದಲ್ಲಿ ಕಡಿಮೆ ಇರ್ಬೋದು. ಗಂಗಾ
ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಬಂದಾಗ ಗೋದಾವರಿ ಕೃಷ್ಣ 1400-1500 ಕಿಲೋಮೀಟರ್ ಇರ್ತೇವೆ, ರೈಟ್. ಸೊ ಈ ಮಾಹಿ ನದಿ ಇಲ್ಲಿ ನೋಡ್ಬೋದು. ಮಾಹಿ ನದಿಯು ವಿಂಧ್ಯ ಪರ್ವತಗಳಲ್ಲಿ ಜನಿಸಿ ಮಧ್ಯಪ್ರದೇಶದಲ್ಲಿ ಉಗಮವಾಗಿ ರಾಜಸ್ಥಾನಕ್ಕೆ ಹೋಗಿ ಮತ್ತೆ ರಾಜಸ್ಥಾನದಿಂದ ಗುಜರಾತ್ಗೆ ಬರುವ ಮುಂಚೆ 2 ಬಾರಿ ಕಾರ್ಕಟಕ ಸಂಕ್ರಾಂತಿ ವೃತ್ತವನ್ನು ಕಟ್ ಮಾಡುತ್ತೆ ಅಂತ ಇರ್ತಕ್ಕಂಥದ್ದು ವಿಶೇಷ. ಓಕೆ, ಟ್ರೋಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕಾರ್ಕಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅಥವಾ ಉತ್ತರ ಅಕ್ಷಾಂಶ, ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ಇನ್ನು 3ನೇ ಪ್ರಶ್ನೆ, ಸಾಂಗೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸಾಂಗೈ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಮಣಿಪುರ, ನಾಗಾಲ್ಯಾಂಡ್, ಅಸ್ಸಾಂ, ತ್ರಿಪುರ. ಮಣಿಪುರದ ಹಬ್ಬವಾಗುತ್ತೆ ಸಾಂಗೈ ಹಬ್ಬ. ಏನಿದು ಸಾಂಗೈ ಹಬ್ಬ, ಯಾಕೆ ಆಚರಣೆ ಮಾಡ್ತಾರೆ? ಸಾಂಗೈ ಡೀರ್ ಅಂತ ಮಣಿಪುರದ ಒಂದು ರಾಜ್ಯ ಪ್ರಾಣಿಯಾಗುತ್ತೆ. ಅದೊಂದು ಜಿಂಕೆಯ ವಿಧ. ಭಾಳ ಸಲ ಎಕ್ಸಾಮಲ್ಲಿ ಬಂದಿದೆ ಕೂಡ, ನಾವು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಇತ್ತೀಚೆಗೆ ಮಣಿಪುರದಲ್ಲಿ ಈ ಸಾಂಗೈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಒಂದಷ್ಟು ಜನರ ಪ್ರತಿಭಟನೆ ಕೂಡ ಆಯಿತು, ಹಾಗಾಗಿ ಸುದ್ದಿಯಲ್ಲಿದೆ. ಈ ಒಂದು ಸಾಂಗೈ ಹಬ್ಬವನ್ನು ಮಣಿಪುರದಲ್ಲಿ ವಾರ್ಷಿಕವಾಗಿ ಆಚರಿಸಲಾಗುತ್ತೆ. ಸಾಂಗೈ ಅಂತಕ್ಕಂಥದ್ದು ಮಣಿಪುರ ರಾಜ್ಯದ ರಾಜ್ಯ ಪ್ರಾಣಿ. ಅದರ ಹೆಸರಿನಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ಮಣಿಪುರಿ ಬುಡಕಟ್ಟು ಜನಾಂಗಗಳ ಸಮುದಾಯಗಳ ಸಂಗೀತ, ನೃತ್ಯ, ಸ್ಥಳೀಯ ಕಲಾ ಪ್ರಕಾರಗಳನ್ನು ಎತ್ತಿ ತೋರಿಸುತ್ತೆ. ಅಲ್ಲಿನ ಶ್ರೀಮಂತ ಪರಂಪರೆ, ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತೆ. 2025ರ ಸಾಂಗೈ ಹಬ್ಬದ ಥೀಮು ವೇರ್ ಬ್ಲೋಸಮ್ಸ್ ಬ್ರೀದ್ ಹಾರ್ಮೋನಿ. ಈ ಒಂದು ಸಾಂಗೈ ಫೆಸ್ಟಿವಲ್ನ ಪ್ರಮುಖ ಒಂದು ಆಕರ್ಷಣೆ ಅಂದರೆ ರಾಸ್ಲೀಲಾ ಎನ್ನುವ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್. ಓಕೆ, ಇದು ಕೂಡ ಕೇಳಬಹುದು, ನೆನ್ಪಿಟ್ಟಿರಿ. ಓಕೆ, ನಾವು ರಾಮ್ಸರ್ ತಾಣಗಳ ಬಗ್ಗೆ ಮಾತಾಡಬೇಕಾದ್ರೆ ಮಣಿಪುರದಲ್ಲಿರ್ತಕ್ಕಂಥ ಲೋಕ್ತಕ್ ಲೇಕು ಇಡೀ ಭಾರತದ 2 ಪ್ರಮುಖ ಲೋಕ್ತಕ್ ಲೇಕ್ಗಳು ಅದು ಮಾಂಟ್ರಿಯಾಕ್ಸ್ ರೆಕಾರ್ಡಲ್ಲಿರ್ತಕ್ಕಂಥವು. ಒಂದು ಇದೇ ಲೋಕ್ತಕ್ ಲೇಕು, ಮತ್ತೊಂದು ನಾವೇನಂತೀವಿ ಕೇಲಾಡಿಯೋ ನ್ಯಾಷನಲ್ ಪಾರ್ಕ್. ಈ ಒಂದು ಲೋಕ್ತಕ್ ಲೇಕ್ ಏನಿದೆ ಮಣಿಪುರದಲ್ಲಿ, ಅದು ಕೀಬುಲ್ ಲ್ಯಾಮ್ಜಾವೋ ಎನ್ನುವ ಒಂದು ತೇಲುವ ರಾಷ್ಟ್ರೀಯ ಉದ್ಯಾನಕ್ಕೆ ಆಸರೆಯಾಗಿದೆ. ಈ ಫ್ಲೋಟಿಂಗ್ ಬಯೋಮಾಸ್ಗಳನ್ನು ಫುಮ್ಡಿ ಅಂತ ಕರೀತಾರೆ ಅಂತ ಎಕ್ಸಾಮ್ಲಿ ಕೇಳಿದ್ರು. ಜೊತೆಗೆ ಈ ಕೀಬುಲ್ ಲ್ಯಾಮ್ಜಾವೋ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕಲ್ಲಿ ಸಾಂಗೈ ಡೀರ್ಗಳು ಕಂಡು ಬರ್ತವೆ. ಈ ಸಾಂಗೈ ಡೀರ್ಗಳು ಅಥವಾ ಡ್ಯಾನ್ಸಿಂಗ್ ಡೀರ್ಗಳು ಮಣಿಪುರ ರಾಜ್ಯದ ಸ್ಟೇಟ್ ಆನಿಮಲ್ಸು ಅಂತ ಹಿಂದೆ ಡಿಸ್ಕಷನ್ ಮಾಡಿದ್ವಿ. ಅದೇ ಇವತ್ತು ಸಾಂಗೈ ಡೀರೇನು ಮತ್ತೆ ಸುದ್ದಿಗೆ ಬಂದಿದೆ. ಈ ಸಾಂಗೈ ಜಿಂಕೆಗಳು, ಡೀರ್ಗಳ ಹೆಸರಿನ ಮೇಲೆ ಮಣಿಪುರದಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಹಬ್ಬವೇ ಸಾಂಗೈ ಫೆಸ್ಟಿವಲ್. ಇಷ್ಟು ಸುದ್ದಿ. ಹಾಗಾದರೆ ಮಣಿಪುರ ಸುದ್ದಿಗೆ ಬಂದಿದೆ. ಮಣಿಪುರದ ಭಾರತ ದರ್ಶನ ಇದೆ. ಮಣಿಪುರ ರಾಜಧಾನಿ ಇಂಫಾಲ, 21 ಜನವರಿ 1972 ಸ್ಥಾಪನೆ. ಮಣಿಪುರಿ ಆಡಳಿತ ಭಾಷೆ 16 ಜಿಲ್ಲೆಗಳಿದ್ದಾವೆ. ಈಗ ಪ್ರಸ್ತುತ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರೋದರಿಂದ ಅಲ್ಲಿನ ರಾಜ್ಯಪಾಲರು ಅಜಯ್ ಕುಮಾರ್ ಭಲ್ಲಾರ್ ಅವರು ರಾಷ್ಟ್ರಪತಿಗಳ ನಿರ್ದೇಶನದ ಮೇರೆಗೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ದ ಜೆವೆಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಮಣಿಪುರದ ಟೂರಿಸಂ ಟ್ಯಾಗ್ಲೈನ್ ಆದರೆ ಇಂಫಾಲದಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 2 ಲೋಕಸಭೆ, 1 ರಾಜ್ಯಸಭೆ, 60 ವಿಧಾನಸಭಾ ಸ್ಥಾನಗಳುಳ್ಳ ಅಸೆಂಬ್ಲಿಯನ್ನು ಹೊಂದಿದೆ. ಕೀಬುಲ್ ಲ್ಯಾಮ್ಜಾವೋ ಸಂರಕ್ಷಣಾ ಪ್ರದೇಶ ಏನಿದೆ ಟೆಂಟೇಟಿವ್ ಲಿಸ್ಟಲ್ಲಿದೆ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ. ಸಂಕೀರ್ತನ ಎನ್ನುವ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ ಕೂಡ ಅದು ಮಣಿಪುರಕ್ಕೆ ಸಂಬಂಧಿಸಿದೆ. ಶಿರೋಯಿ ನ್ಯಾಷನಲ್ ಪಾರ್ಕ್ ಮತ್ತು ಕೀಬುಲ್ ಲ್ಯಾಮ್ಜಾವೋ ನ್ಯಾಷನಲ್ ಪಾರ್ಕ್ 2 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ ಮಣಿಪುರ. ಇಲ್ಲಿ ಯಾವುದೇ ಟೈಗರ್ ರಿಸರ್ವ್ ಇಲ್ಲ, ಬಯೋಸ್ಫಿಯರ್ ರಿಸರ್ವ್ ಇಲ್ಲ. ಆದರೆ ಒಂದು ಲೋಕ್ತಕ್ ಲೇಕ್ ಎನ್ನುವ ರಾಮ್ಸರ್ ತಾಣ ಇದೆ, ಮರಿಬಾರ್ದು, ವೆರಿ ಇಂಪಾರ್ಟೆಂಟ್. ಇನ್ನು ಅಲ್ಲಿನ ಬುಡಕಟ್ಟು ಜನಾಂಗಗಳು, ನೃತ್ಯ ಪ್ರಕಾರಗಳು, ಹಬ್ಬಗಳು, ನದಿಗಳನ್ನು ಆಲ್ರೆಡಿ ಹೇಳ್ದಂಗೆ ಇದರ PDF ಕೊಟ್ಟಾಗ ಕಂಪ್ಲೀಟ್ ಆಗಿ ನೋಡಿ. ಕ್ವಶನ್ ನಂಬರ್ 4, ಆಸ್ ಇಂಡೆಕ್ಸ್ ಆಸ್ಟ್ರೇಲಿಯಾ ಇಂಡಿಯಾ ನೇವಲ್ ಎಕ್ಸರ್ಸೈಸ್ 2025 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ. ಈ ರೀತಿಯಾಗಿ ಕೇಳ್ತಾರೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ. ಮತ್ತು ಇದರಲ್ಲಿ ಈಸಿ ಇದೆ. AUS ಆಸ್ ಅಂದರೆ ಇನ್ಯಾವುದಿರುತ್ತೆ ಆಸ್ಟ್ರೇಲಿಯಾ ಬಿಟ್ಟರೆ. ಬಟ್ ಈ ರೀತಿಯಾಗಿ ಸಮರಾಭ್ಯಾಸಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆ, ಸೊ ಭಾರತ ಆಸ್ಟ್ರೇಲಿಯಾ 2025ರ ನೇವಲ್ ಎಕ್ಸರ್ಸೈಸ್ ಆಗುತ್ತೆ ಆಸ್ ಇಂಡೆಕ್ಸ್ 2025. ಎಲ್ಲಿ ನಡೀತು?
ಭಾರತದಿಂದ ಯಾವ ನೇವಲ್ ಶಿಪ್ ಭಾಗವಹಿಸಿತ್ತು? ಸೊ ಯಾವತ್ತಿಂದ ಯಾವತ್ತಿಗೆ ನಡೀತು, ಇದು ಎಷ್ಟನೇ ಆವೃತ್ತಿ ಅಂತಕ್ಕಂಥ ಮಾಹಿತಿಯನ್ನು ಕೇಳ್ತಾರೆ. ಸೊ ಇಂಡಿಯನ್ ನೇವಲ್ ಶಿಪ್ INS ಸಹ್ಯಾದ್ರಿ ಟುಕ್ ಪಾರ್ಟ್ ಇನ್ ದ ಬೈಲಾಟ್ರಲ್ ಮ್ಯಾರಿಟೈಮ್ ಎಕ್ಸರ್ಸೈಸ್ ಆಸ್ ಇಂಡೆಕ್ಸ್ 2025 ಇಂದ ನಾರ್ದರ್ನ್ ಪೆಸಿಫಿಕ್ ಅಲ್ಲಿ ನಡೆದಿರ್ತಕ್ಕಂಥ ದ್ವಿಪಕ್ಷೀಯ ಕಡಲ ವ್ಯಾಯಾಮದಲ್ಲಿ ಭಾರತದ ನೌಕೆ ಸಹ್ಯಾದ್ರಿ ಭಾಗವಹಿಸಿತ್ತು. 2015ರಿಂದ ದ್ವೈವಾರ್ಷಿಕವಾಗಿ 2 ವರ್ಷಗಳಿಗೊಮ್ಮೆ ಭಾರತ ಮತ್ತು ಆಸ್ಟ್ರೇಲಿಯಾ ಈ ಆಸ್ ಇಂಡೆಕ್ಸ್ ಅನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಸೇಮ್ ಜಂಟಿ ಕಾರ್ಯಾಚರಣೆ ಆಗುತ್ತೆ, ಏನಾದ್ರು ತೊಂದರೆ ಆದರೆ ಹೆಂಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಂತಕ್ಕಂಥ ಒಂದು ಪ್ರಾಕ್ಟೀಸ್ ಆಗುತ್ತೆ ಆಸ್ ಇಂಡೆಕ್ಸ್. ಅದೇ ರೀತಿಯಾಗಿ ಪ್ರತಿಯೊಂದು ಸಮರಾಭ್ಯಾಸಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅದರ ಪಟ್ಟಿಯನ್ನು ನಾವೇನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅದರ ಪಟ್ಟಿಗೆ ಮತ್ತೊಂದು ಸೇರ್ಕೊಳ್ತಾ ಇದೆ ಆಸ್ ಇಂಡೆಕ್ಸ್ ಆಗಿರ್ಬೋದು. ಅದೇ ರೀತಿಯಾಗಿ ಹ್ಯಾಂಡ್ ಇನ್ ಹ್ಯಾಂಡ್ ಇಂಡಿಯಾ, ಚೀನಾ ಮತ್ತು ಆರ್ಮಿ, ಹಾಗೆ ಮಿತ್ರ ಶಕ್ತಿ ಭಾರತ ಮತ್ತು ಯಾವ ದೇಶ, ಅದೇನು ಭೂಸೇನೆನ, ವಾಯುಸೇನೆನ, ನೌಕಾಸೇನೆನ ಅಥವಾ ಸ್ಪೆಷಲ್ ಫೋರ್ಸ ನೋಡ್ಬೋದು. ಸಮುದ್ರ ಶಕ್ತಿ ಭಾರತ ಮತ್ತು ಇಂಡೋನೇಷ್ಯಾ. ಹೀಗೆ ಈ ಪಟ್ಟಿಯನ್ನು ಒಂದ್ಸಲ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ, ಇಲ್ಲ PDF ಕೊಟ್ಟಾಗ ರಿವಿಷನ್ ಮಾಡ್ಕೊಳ್ರಿ. ಇವತ್ತು ಆಸ್ ಇಂಡೆಕ್ಸ್ ಇಂಡಿಯಾ ಆಸ್ಟ್ರೇಲಿಯಾ ನೇವಲ್ ಎಕ್ಸರ್ಸೈಸ್. ಕ್ವಶನ್ ನಂಬರ್ 5, ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್. ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಭಾರತ್ NCAPನ ಪರಿಷ್ಕೃತ ಕರಡನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ವಿಚ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ದ ರಿವೈಸ್ಡ್ ಡ್ರಾಫ್ಟ್ ಆಫ್ ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಭಾರತ್ NCAP. ಭಾಳ ಸಲ ಕೇಳಿರ್ತೀರಿ ಟಾಟಾ ಕಾರ್ಗಳಿಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅಂತ. ಅದು ಗ್ಲೋಬಲ್ NCAP ಅಲ್ಲಿ. ಗ್ಲೋಬಲ್ NCAP ಅಂದರೆ ಗ್ಲೋಬಲ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್. ಆದರೆ ಭಾರತ್ NCAP ಅಂತಕ್ಕಂಥದ್ದು ಭಾರತದಲ್ಲಿ ಭಾರತ ಸರ್ಕಾರ ಕೊಡ್ತಕ್ಕಂತಹ ಆ ಒಂದು ಕಾರುಗಳ ಸೇಫ್ಟಿಯನ್ನು ಚೆಕ್ ಮಾಡಿ ನೀಡ್ತಕ್ಕಂಥ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಆಗುತ್ತೆ. ಇದನ್ನು ಯಾವ ಸಚಿವಾಲಯ ಅದರ ಪರಿಷ್ಕೃತ ಕರಡನ್ನು ರಿಲೀಸ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ ಸಚಿವಾಲಯ ನೋಡಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಕಾರ್ ರೇಟಿಂಗ್ ವಿಚಾರಕ್ಕೂ ಯಾವ ಮಿನಿಸ್ಟ್ರಿಗೂ ಸಂಬಂಧ ಇರ್ಬೋದು, ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಭಾರತ್ NCAP 2.0 ಟು ಸ್ಟ್ರೆಂಥನ್ ದ ಕಾರ್ ಸೇಫ್ಟಿ ರೇಟಿಂಗ್ಸ್ ಇನ್ ಇಂಡಿಯಾ. 1 to 5 ಸ್ಟಾರ್ ಕೊಡ್ತಾರೆ. ಆ ಕಾರ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ ಅಂದರೆ 6 ಏರ್ ಬ್ಯಾಗ್ಸ್ ಇರಬೇಕು, ಮತ್ತು ಅದರಲ್ಲಿ ಬಳಸಿರ್ತಕ್ಕಂಥ ಲೋಹ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ ಅಲ್ವಾ. ಸೊ ಅವೆಲ್ಲವನ್ನ ಚೆಕ್ ಮಾಡಿ ಕೊಡ್ತಾರೆ. ಇದನ್ನ ರೇಟಿಂಗ್ ನೀಡ್ತಕ್ಕಂಥ ಸಂಸ್ಥೆ ಯಾವುದಂತ ಕೇಳ್ಬೋದು. ಇನ್ನೊಂದು ಲೆವೆಲ್ ಮುಂದೆ ಹೋಗಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ CIRT ಪುಣೆಯಲ್ಲಿದೆ. ಇವ್ರು ಕೊಡ್ತಾರೆ ಆ ರೇಟಿಂಗ್ಸನ್ನು. ಅರ್ಥ ಮಾಡ್ಕೊಳ್ರಿ, ಮಿನಿಸ್ಟ್ರಿ ಯಾವುದು, ರೇಟಿಂಗ್ ಕೊಡ್ತಕ್ಕಂಥ ಸಂಸ್ಥೆ ಯಾವುದು ನೆನಪಿರಲಿ. ಮತ್ತು ಅದರಲ್ಲಿ ಏನೇನು ಕ್ರೈಟೀರಿಯಾ ಇದ್ದಾವೆ ಸದ್ಯಕ್ಕಂತೂ ಇದೆ, ಅಷ್ಟು ಏನು ಕೊಟ್ಟಿದ್ದೀನಿ ಮಾಹಿತಿ ನೋಡ್ಕೊಳ್ರಿ, ಬಟ್ ಅಷ್ಟು ಡೀಪಾಗಿ ಸದ್ಯಕ್ಕೆ ಹೋಗಲ್ಲ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಕಾರುಗಳ ಅಪಘಾತ ಸುರಕ್ಷತೆಗೆ ದರ ನೀಡಲು ಭಾರತ್ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಪರಿಷ್ಕೃತ ಕರಡನ್ನು ಈಗ ಬಿಡುಗಡೆ ಮಾಡಿದೆ. 2023 ಆಲ್ರೆಡಿ ಒಂದ್ಸಲ ಕೊಟ್ಟಿದ್ರು, ಈಗ 2ನೇ ಬಾರಿಗೆ 2.0 ಕೊಡ್ತಾ ಇದ್ದಾರೆ ನೆನಪಿರಲಿ. ಓಕೆ, ನಾವು ಜುಲೈ 2022 ಪಾರ್ಟ್ 4 ಅಲ್ಲಿ ಭಾರತ್ NCAP ವೆಹಿಕಲ್ ಸೇಫ್ಟಿ ಪ್ರೋಗ್ರಾಮ್ ಟು ಬಿ ರೋಲ್ಡ್ ಔಟ್ ಫ್ರಮ್ ಏಪ್ರಿಲ್ ಅಂತ ಹೇಳಿದ್ವಿ. 2022ರಲ್ಲೇ ಡಿಸ್ಕಷನ್ ಮಾಡಿದ್ವಿ. NCAP ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್. ಭಾರತಕ್ಕೆ ಯಾಕೆ ಕ್ರಾಶ್ ಟೆಸ್ಟ್ ಕೊಡಬಾರ್ದು, ನಮ್ಮಲ್ಲಿ ಯಾಕೆ ನಮ್ಮ ಕಾರುಗಳನ್ನ ಬೇರೆ ಹೊರದೇಶಗಳಿಗೆ ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಬಂದು ರೇಟಿಂಗ್ಸ್ ಕೊಡಬೇಕು, ನಮ್ಮ ದೇಶದಲ್ಲೇ ಒಂದು ಭಾರತ್ NCAP ಯಾಕೆ ತರಬಾರ್ದು ಅನ್ನುವ ವಿಚಾರ ಇದ್ವು. ಅದೀಗ ಬಂದಿದೆ. ಹೀಗೆ GNCAP ಅಂದರೆ ಗ್ಲೋಬಲ್ NCAP. ಓಕೆ, ಇದು UK ಬರುತ್ತೆ. ENCAP ಅಂದರೆ ಯೂರೋ NCAP ಅಂತ ಯುರೋಪಲ್ಲಿ ಬರುತ್ತೆ. KNCAP ಅಂದರೆ ಸೌತ್ ಕೊರಿಯಾದಲ್ಲಿದೆ. ಏಷ್ಯನ್ NCAP ಅಂದರೆ ಏಷ್ಯನ್ ಕಂಟ್ರೀಸ್. ಲ್ಯಾಟಿನ್ NCAP ಅಂತಿದೆ, CNCAP ಅಂತಿದೆ, ANCAP ಅಂತಿದೆ. ಹೀಗೆ ಅವ್ರವ್ರದ್ದೇ ನ್ಯೂ ಕಾರ್ ಅಸೆಸ್ಮೆಂಟ್ ಪ್ರೋಗ್ರಾಮ್ಸ್ ಇದ್ದವು. ನಮ್ಮ ದೇಶದಲ್ಲಿ ಇವತ್ತು ಭಾರತ್ NCAP ಬಂದಿದೆ. ಸೊ ನೋಡ್ಬೋದು ಯಾವ್ಯಾವ ದೇಶದಲ್ಲಿ ಯಾವ್ಯಾವ NCAPs ಇದಾವೆ ಅಂತ ನೋಡಿ. ಓಕೆ, ಹೇಳ್ಬೋದು, ಹೇಳೋಕ್ಕಾಗಲ್ಲ. ಇಂಥವೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರಬೇಕು. ಇದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಆ್ಯಸ್ ಎ ಇಂಡಿವಿಜುವಲ್ ಆಗಿ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿರ್ಬೇಕು. ಯಾವಾಗಲೂ ಇಂಥವೆಲ್ಲ ಯೂಸ್ ಆಗ್ತವೆ. ಕ್ವಶನ್ ನಂಬರ್ 6, ನ್ಯೂಯಾರ್ಕ್ ನಗರದ ಮೊದಲ ಮುಸ್ಲಿಂ ಮತ್ತು ಏಷ್ಯಾದ ಮೊದಲ ಮೇಯರ್ ಆಗಿ ಜೊಹರನ್ ಮಾಮ್ದಾನಿ ಅವರನ್ನು ಇತ್ತೀಚೆಗೆ ಎಲೆಕ್ಷನಲ್ಲಿ ಗೆದ್ದಿದ್ರು. ಮೊನ್ನೆ ಜನವರಿ 1ಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದ್ದಾರೆ. ಸೊ ಏನಿದೆ, ಎಲ್ಲಿ, ಯಾವ ಒಂದು ನಗರದ ಮೊದಲ ಮೇಯರ್ ಆಗಿದ್ದಾರೆ, ಸೊ ಅವರ ವಿಶೇಷತೆಯನ್ನು ನೋಡ್ತಾ ಹೋಗೋಣ.
ಜೊಹ್ರಾನ್ ಮಾಮ್ದಾನಿ ಅಧಿಕಾರ ಸ್ವೀಕಾರ, ನ್ಯೂಯಾರ್ಕ್ ಮೇಯರ್ ಆಗಿ ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ವಚನ, ನ್ಯೂಯಾರ್ಕ್ನ 112ನೇ ಮೇಯರ್, ಹೇಳಿಕೆಗಳ ಮುಖಾಂತರ ಬರ್ಬೋದು, ನ್ಯೂಯಾರ್ಕ್ನ 112ನೇ ಮೇಯರ್, ಈ ಹುದ್ದೆಗೇರಿದ ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ, ಓಕೆ, ಮತ್ತು ಭಾರತ ಮೂಲದ ಮೊದಲ ವ್ಯಕ್ತಿ, ಅತ್ಯಂತ ಕಿರಿಯ ವ್ಯಕ್ತಿ, ಏನು ಬೇಕಾದರೂ ಹೇಳಿಕೆಗಳ ಮುಖಾಂತರ ಬರ್ಬೋದು, ನೆನಪಿರಲಿ. ಭಾರತ ಸಂಜಾತ ಜೊಹ್ರಾನ್ ಮಾಮ್ದಾನಿ ಅವರು ಹೊಸ ವರ್ಷದ ಮೊದಲ ದಿನದಂದು ನ್ಯೂಯಾರ್ಕ್ನ 112ನೇ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸೊ 34 ವರ್ಷದ ಅವರು ಅಮೆರಿಕದ ಅತಿ ದೊಡ್ಡ ನಗರದ ಪ್ರಥಮ ಪ್ರಜೆಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ಮುಸ್ಲಿಂ ಮತ್ತು ದಕ್ಷಿಣ ಏಷ್ಯಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಓಕೆ, ಜೊಹ್ರಾನ್ ಅವರು ಭಾರತ ಮೂಲದ ಸಿನಿಮಾ ನಿರ್ದೇಶಕಿ, ನಿರ್ಮಾಪಕಿ ಮೀರಾ ನಾಯರ್ ಮತ್ತು ಪ್ರೊಫೆಸರ್ ಮೊಹಮ್ಮದ್ ಮಾಮ್ದಾನಿ ಅವರ ಪುತ್ರರಾಗಿದ್ದಾರೆ. ಉಗಾಂಡದ ಕಂಪಾಲದಲ್ಲಿ ಜನಿಸಿದರು. ನಂತರ ನ್ಯೂಯಾರ್ಕ್ಗೆ ಬರ್ತಾರೆ. ಕೇವಲ 34 ವರ್ಷದಲ್ಲಿ ನ್ಯೂಯಾರ್ಕ್ನ ಅಮೆರಿಕದ ಅತಿ ದೊಡ್ಡ ನಗರದ ಮೇಯರ್ ಆಗಿ ಈಗ ಅವರು ಡೆಮೊಕ್ರಾಟಿಕ್ ಪಕ್ಷದವರು. ಅವ್ರು ಆಲ್ರೆಡಿ ಗೆದ್ದಾಗ ಮಾತಾಡಿದ್ವಿ, ಈಗ ಅಧಿಕಾರ ಸ್ವೀಕರಿಸಿದ್ದಾರೆ, ಹಾಗಾಗಿ ಇನ್ನೊಂದ್ಸಲ ವಿಚಾರವನ್ನು ತಿಳ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಕ್ಲಾಸ್ ನಂಬರ್ 692 ನವೆಂಬರ್ 2024 ಪಾರ್ಟ್ 7 ನವೆಂಬರ್ 2025 ಪಾರ್ಟ್ 7, 24 ಅಲ್ಲ 25 ಪಾರ್ಟ್ 7 ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಯಲ್ಲಿ ಜೊಹ್ರಾನ್ ಮಾಮ್ದಾನಿ ಗೆಲುವು ಸಾಧಿಸಿದರು ಮತ್ತು ಆ ಮೂಲಕ ಅತ್ಯಂತ ಕಿರಿಯರು, ಭಾರತೀಯದ ಮೂಲದ ಮೊದಲ ವ್ಯಕ್ತಿ ಮತ್ತು ಮುಸ್ಲಿಂ ಧರ್ಮದಿಂದ ಮೊದಲ ಮೇಯರ್ ಆಗಿ ಇತಿಹಾಸವನ್ನು ಸೃಷ್ಟಿಸಿದ್ರು ಅಂತಕ್ಕಂಥ ವಿಚಾರವನ್ನು ಆಲ್ರೆಡಿ ಮಾತಾಡಿದ್ವಿ. ಕ್ವಶನ್ ನಂಬರ್ 7, DRDO ಒಡಿಸ್ಸಾದ ಕರಾವಳಿಯಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ 2 ಪ್ರಳಯ್ ಕ್ಷಿಪಣಿಗಳ ಒಂದು ಗುಂಪನ್ನು ಯಶಸ್ವಿಯಾಗಿ ಉಡಾವಣೆ ಮಾಡುತ್ತಂತೆ. DRDO ಸಕ್ಸಸ್ಫುಲಿ ಕ್ಯಾರಿಡ್ ಔಟ್ ಎ ಸಾಲ್ವೋ ಲಾಂಚ್ ಆಫ್ 2 ಇಂಡಿಜಿನಿಯಸ್ಲಿ ಡೆವಲಪ್ಡ್ ಪ್ರಳಯ್ ಮಿಸೈಲ್ಸ್ ಆಫ್ ದ ಕೋಸ್ಟ್ ಆಫ್ ಒಡಿಸ್ಸಾ. ಸಾಲ್ವೋ ಲಾಂಚ್ ಅಂತ ಕರಿತಾರೆ, ಅಂದರೆ ಒಂದರಿಂದ ಇನ್ನೊಂದನ್ನು ಲಾಂಚ್ ಮಾಡಿದರೆ ಅದನ್ನು ಸಾಲ್ವೋ ಲಾಂಚ್ ಅಂತ ಕರಿತಾರಂತೆ. ಅಂತಹ ಒಂದು ಪ್ರಯತ್ನವನ್ನು DRDO ಒಡಿಸ್ಸಾ ಕರಾವಳಿ ತೀರದಲ್ಲಿ ಮಾಡಿತು. ಯಾವ ಕ್ಷಿಪಣಿಗಳ ಪರೀಕ್ಷೆ ಅಂದರೆ ಪ್ರಳಯ್ ಕ್ಷಿಪಣಿಗಳ ಪರೀಕ್ಷೆಯನ್ನು ಮಾಡಿತು. ಏನಿತ್ತು, ಒಂದೇ ಲಾಂಚರ್ನಿಂದ 2 ಪ್ರಳಯ್ ಕ್ಷಿಪಣಿ ಪರೀಕ್ಷೆ ಯಶಸ್ವಿ. 5 ಟನ್ ತೂಕ, 150ರಿಂದ 500 ಕಿಲೋಮೀಟರ್ ವ್ಯಾಪ್ತಿಯ ಶ್ರೇಣಿಯನ್ನು ಹೊಂದಿದೆ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ DRDO ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ 2 ಪ್ರಳಯ್ ಕ್ಷಿಪಣಿಗಳ ಪರೀಕ್ಷಾರ್ಥ ಪ್ರಯೋಗವನ್ನು ಒಡಿಸ್ಸಾ ಕರಾವಳಿ ತೀರದಲ್ಲಿ ಪರೀಕ್ಷೆ ಮಾಡಲಾಯಿತು. ಹಾಗಾದರೆ ಪ್ರಳಯ್ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದೇನಿದು? ಒಂದು ಯುದ್ಧ ಟ್ಯಾಂಕರ್, ಒಂದು ಕ್ಷಿಪಣಿ ಅಥವಾ ಒಂದು ಡ್ರೋನ್ ಅಥವಾ ಒಂದು ಯುದ್ಧ ವಿಮಾನ, ಇದೊಂದು ಕ್ಷಿಪಣಿ ಆಗುತ್ತೆ, ನೆನಪಿರಲಿ. ಒಡಿಸ್ಸಾದ ಚಾಂದೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜಲ್ಲಿ ಪರೀಕ್ಷಾರ್ಥ ಪ್ರಯೋಗ ಮಾಡಲಾಯಿತು. ಒಂದೇ ಲಾಂಚರ್ನಿಂದ 2 ಕ್ಷಿಪಣಿಗಳನ್ನು ಒಂದರಂತೆ ಆರಿಸಲಾಯಿತು. ಇದನ್ನು ಸಾಲ್ವೋ ಲಾಂಚ್ ಎಂದು ಕರೆಯುತ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾಲ್ವೋ ಲಾಂಚ್ ಅಂದರೆ ಏನು, ಯಾವ ರೀತಿ ಹಾಗಾದರೆ ಎಕ್ಸಾಮಲ್ಲಿ ಪ್ರಶ್ನೆ ಬರ್ಬೋದು. ಸಾಲ್ವೋ ಲಾಂಚ್ ಅಂದ್ರೆ ಏನ್ರಿ, ಒಂದರ ನಂತರ ಒಂದೇ ಲಾಂಚರಿಂದ ಬಳಸಿರ್ತಕ್ಕಂಥದ್ದು 2 ಕ್ಷಿಪಣಿಗಳನ್ನು. ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ? DRDO. ಓಕೆ, ಪ್ರಳಯ್ ಒಂದು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗುತ್ತೆ. ಅಲ್ಪ ಶ್ರೇಣಿ 150ರಿಂದ 500 ಕಿಲೋಮೀಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿ, 5 ಟನ್ ತೂಕ ಇದೆ. DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಯಾರು ಡೆವಲಪ್ ಮಾಡಿದ್ದಾರೆ? ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. DRDO ಕ್ಯಾರೀಸ್ ಔಟ್ ಎ ಸಾಲ್ವೋ ಲಾಂಚ್ ಆಫ್ ಪ್ರಳಯ್ ಮಿಸೈಲ್ಸ್. ಎಲ್ಲಿಂದ, ಏನು, ಇದರ ವಿಶೇಷತೆಯನ್ನು ನೋಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL, ಇವೆರಡರ ಒಂದು ಸಹಯೋಗದೊಂದಿಗೆ DRDO ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 1954ರಲ್ಲಿ ಸ್ಥಾಪನೆಯಾಗಿತ್ತು. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ 1970ರಲ್ಲಿ ಸ್ಥಾಪನೆಯಾಗಿದೆ. ಇದರ ಪ್ರಧಾನ ಕಚೇರಿ ಹೈದರಾಬಾದಲ್ಲಿದೆ. ಓಕೆ, ಇನ್ನು ಪ್ರಳಯ್ ಕ್ಷಿಪಣಿ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡ್ಬೋದು. 5 ಟನ್ ತೂಕ ಇದೆ. ಸುಮಾರು 150ರಿಂದ 500 ಕಿಲೋಮೀಟರ್ ದೂರದ ಗುರಿಯನ್ನು ತಲುಪಬಲ್ಲ ಕ್ಷಮತೆಯನ್ನು ಹೊಂದಿದೆ. ಇನ್ನು DRDO ಮತ್ತು ಇಸ್ರೋ ಎರಡರ ಸ್ಥಾಪನೆ, ಪ್ರಧಾನ ಕಚೇರಿ ಮತ್ತು ಅದರ ಮುಖ್ಯಸ್ಥರು. DRDO ಮುಖ್ಯಸ್ಥರು ಚೇರ್ಮನ್ ಸಮೀರ್ ವಿ ಕಾಮತ್, ಇಸ್ರೋದ ಮುಖ್ಯಸ್ಥರು ವಿ ನಾರಾಯಣನ್. ಇಸ್ರೋ 1969
15 ಆಗಸ್ಟ್ ಸ್ಥಾಪನೆ ಬೆಂಗಳೂರು ಪ್ರಧಾನ ಕಚೇರಿ. 1958ರಲ್ಲಿ ಡಿಫೆನ್ಸ್ DRDO ಸ್ಥಾಪನೆ ನ್ಯೂ ದೆಹಲಿಯಲ್ಲಿ ತನ್ನ ಪ್ರಧಾನ ಕಚೇರಿ. ಕ್ವಶನ್ ನಂಬರ್ 8, ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಸಾಲಿಡ್ ಮೋಟರ್ ಸ್ಟ್ಯಾಟಿಕ್ ಪರೀಕ್ಷಾ ಸೌಲಭ್ಯದಲ್ಲಿ SSLVಯ 3ನೇ ಹಂತದ ಸುಧಾರಿತ ಆವೃತ್ತಿಯ ಯಶಸ್ವಿ ಸ್ಟ್ಯಾಟಿಕ್ ಪರೀಕ್ಷೆ ಆಗಿದೆ. ಏನಿಲ್ಲ, SSLV ಅಂತ ಕರಿತೀವಿ, ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಅದರ 3ನೇ ಟೆಸ್ಟ್ ಮಾಡಿದ್ದಾರೆ, 3rd ಸ್ಟೇಜ್ ಟೆಸ್ಟ್ ಅಂತ. 3ನೇ ಹಂತದ ಟೆಸ್ಟ್ ಕೂಡ ಸಕ್ಸಸ್ಫುಲ್ ಆಗಿದೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಸ್ಪೇಸ್ ಸೆಂಟ್ರಿಂದ. ಏನಿದೆ SSLV? PSLV ಕೇಳಿದ್ದೀವಿ, ಮೊನ್ನೆ GSLV ಕೇಳಿದ್ದೀವಿ, ಅಥವಾ SLV ಅಂತ ಕೇಳಿದ್ದೀವಿ ಅಲ್ವಾ. ಹೀಗೆ ಹಲವಾರು ಲಾಂಚಿಂಗ್ ವೆಹಿಕಲ್ಸನ್ನು ಕೇಳಿದ್ದೀವಿ. ಈ SSLV ಅಂತಕ್ಕಂಥದ್ದು ನೂತನವಾಗಿರ್ತಕ್ಕಂಥದ್ದು. ಕಡಿಮೆ ತೂಕದ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದಕ್ಕೆ SSLVಗಳನ್ನು ಬಳಸುವ ಉದ್ದೇಶದಿಂದ ಈಗ DRDO ನಮ್ಮ ಇಸ್ರೋ ಇದರ ಅಭಿವೃದ್ಧಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ SSLV ಪರೀಕ್ಷೆ ಪೂರ್ಣ. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರಯೋಗವನ್ನು ಮಾಡಲಾಗಿದೆ. ಸುಧಾರಿತ ತಂತ್ರಜ್ಞಾನದ ಕಿರು ಉಪಗ್ರಹ ಉಡ್ಡಯನ ವಾಹನ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ 3ನೇ ಹಂತದ ಪರೀಕ್ಷೆಯನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇದನ್ನು ಇತ್ತೀಚೆಗೆ ಪರೀಕ್ಷೆಯನ್ನು ಮಾಡಿತು. ಸೊ 108 ಸೆಕೆಂಡ್ಗಳ ಅವಧಿಯಲ್ಲಿ ಪರೀಕ್ಷೆ ಕೂಡ ಆಗಿದೆ. ಎಲ್ಲ ಪರಿಮಾಣಗಳನ್ನು ಪೂರೈಸಿದಂತೆ 3 ಹಂತದ ಸಾಲಿಡ್ ಲಾಂಚ್ ವೆಹಿಕಲ್ ಇದಾಗಿದ್ದು ಕಡಿಮೆ ತೂಕದ ಉಪಗ್ರಹಗಳನ್ನು ಉಡಾವಣೆಗೊಳಿಸಲು ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ನೋಡೋಣ, ಇದ್ರದ್ದು ಇನ್ನೂ ಲಾಂಚಿಂಗ್ ಮಾಡಿಲ್ಲ. ಇದನ್ನು ಬಳಸ್ಕೊಂಡು ಸದ್ಯಕ್ಕಂತೂ ಟೆಸ್ಟಿಂಗ್ ನಡೀತಾ ಇದೆ. ಸೇಮ್ ಅಗೇನ್ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. 9ನೇ ಪ್ರಶ್ನೆ, ಮಾಂಗ್ಸಿರ್ ಬಾಗ್ವಾಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗ್ತಾ ಇದೆ? ಮಾಂಗ್ಸಿರ್ ಬಾಗ್ವಾಲ್ ಅಥವಾ ಇಗಾಸ್ ಬಾಗ್ವಾಲ್ ಅಂತ ಏನು ಕರೀತಾರಂತೆ ಈ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ? ಹರಿಯಾಣ, ಉತ್ತರಾಖಂಡ್, ಮಧ್ಯಪ್ರದೇಶ, ಒಡಿಸ್ಸಾ ಅಂದರೆ ಸರಿಯಾದ ಉತ್ತರ. ಉತ್ತರಾಖಂಡದಲ್ಲಿ ಈ ಮಾಂಗ್ಸಿರ್ ಬಾಗ್ವಾಲ್ ಎನ್ನುವ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಹಾಗಾದರೆ ಏನು ವಿಶೇಷ? ಉತ್ತರಾಖಂಡದ ಗರ್ವಾಲ ರೀಜನಲ್ಲಿ ಮಾಂಗ್ಸಿರ್ ಬಾಗ್ವಾಲ್ ಎನ್ನುವ ದಿವಾಳಿ ನಂತರದ ಒಂದು ಜಾನಪದ ಹಬ್ಬವಾಗುತ್ತೆ. ಓಕೆ, ಮಾರ್ಗಶಿರ ಮಂತಲ್ಲಿ ಬರುತ್ತಂತೆ. ಹಾಗಾಗಿ ಇದರ ವಿಶೇಷತೆ ಏನಿದೆ? ಒಟ್ಟಾರೆಯಾಗಿ ಉತ್ತರಾಖಂಡದ ಗರ್ವಾಲ್ನ ಗುಡ್ಡಗಾಡು ಹಳ್ಳಿಗಳು ದೀಪಾವಳಿಯ ನಂತರದ ಜಾನಪದ ಹಬ್ಬವಾದ ಮಾಂಗ್ಸಿರ್ ಬಾಗ್ವಾಲನ್ನು ಆಚರಿಸ್ತಾರೆ. ಇದು ಕೃಷಿ ಜೀವನ ಮತ್ತು ಸ್ಥಳೀಯ ಇತಿಹಾಸವನ್ನು ಆಧರಿಸಿದೆ. ಕಾರ್ತೀಕ ದೀಪಾವಳಿಯ ಸುಮಾರು 1 ತಿಂಗಳ ನಂತರ ಮಾರ್ಗಶೀರ್ಷ ಎನ್ನುವ ಮಾಸದಲ್ಲಿ ಇದನ್ನು ಆಚರಿಸ್ತಾರಂತೆ. ಇದನ್ನು ಈಗಾಸ್ ಬಾಗ್ವಾಲ್ ಅಂತ ಕೂಡ ಕರೀತಾರಂತೆ. ಒಟ್ಟಾರೆಯಾಗಿ ಮಾಂಗ್ಸಿರ್ ಬಾಗ್ವಾಲ್ ಫೆಸ್ಟಿವಲ್ಲು, ಈಗಾಸ್ ಬಾಗ್ವಾಲ್ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಿಸ್ತಾರೆ ಅಂತ ಕೇಳ್ತಾರೆ. ಅದು ಉತ್ತರಾಖಂಡದಲ್ಲಿ ನೆನ್ಪಿಡ್ಬೇಕು. ಸಿಂಪಲಾಗಿ ಕೇಳ್ತಾರೆ ಇಂಥವಕ್ಕೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿಕೆಗಳ ಮುಖಾಂತರ ಕೇಳಲ್ಲ, ಗಮನ ಹರಿಸಿ. ಓಕೆ, ದೀಪಾವಳಿಯ ನಂತರ ಟಿಬೇಟಿಯನ್ ಪಡೆಗಳ ವಿರುದ್ಧದ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಹಿಂದಿರುಗಿದ ಗರ್ವಾಲಿ ಕಮಾಂಡರ್ ಮಾಧವ್ ಸಿಂಗ್ ಭಂಡಾರಿ ಅವರ ಗೆಲುವನ್ನು ಸಂಭ್ರಮಿಸ್ತಕ್ಕಂತಹ ಒಂದು ಹಬ್ಬವಾಗುತ್ತೆ. ಹಾಗಾದರೆ ಉತ್ತರಾಖಂಡ್ ಸುದ್ದಿಯಲ್ಲಿದೆ. ಅದರ ರಾಜಧಾನಿ ಡೆಹ್ರಾಡೂನ್. 9 ನವೆಂಬರ್ 2000ರಲ್ಲಿ ಇದು ಸ್ಥಾಪನೆ ಆಗಿತ್ತು. ಹಿಂದೆ ಉತ್ತರಾಂಚಲ್ ಅಂತ ಕರಿತಾ ಇದ್ವಿ. ಹಿಂದೆ ಆಡಳಿತ ಭಾಷೆ 13 ಜಿಲ್ಲೆಗಳಿದ್ದಾವೆ. ಗುರುಮತ್ ಸಿಂಗ್ ಅವರು ರಾಜ್ಯಪಾಲರು, ಪುಷ್ಕರ್ ಸಿಂಗ್ ಧಾಮಿ BJPಯಿಂದ ಮುಖ್ಯಮಂತ್ರಿಗಳು. ಸಿಂಪ್ಲಿ ಎವೆನ್ ಈಸ್ ಅ ಟೂರಿಸಂ ಟ್ಯಾಗ್ಲೈನ್ ಆಫ್ ಉತ್ತರಾಖಂಡ್. ನೈನಿತಾಲ್ ಅಲ್ಲಿ ತನ್ನ ಹೈಕೋರ್ಟನ್ನು ಹೊಂದಿದೆ. 3 ಲೋಕಸಭೆ, 5 ರಾಜ್ಯಸಭೆ, 70 ವಿಧಾನಸಭಾ ಸ್ಥಾನಗಳುಳ್ಳ ಅಸೆಂಬ್ಲಿ ಉತ್ತರಾಖಂಡದಲ್ಲಿದೆ. ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಏನಿದೆ ಅದು ಹೆರಿಟೇಜ್ ಸೈಟ್ ಆಗಿದೆ. ಇಂಟ್ಯಾಂಜಿಬಲ್ ಸೈಟ್ಸು ರಮಣ್ ಅಂತ, ಗರ್ವಾಲ್ ಹಿಮಾಲಯದ ಧಾರ್ಮಿಕ ಹಬ್ಬ ರಮ್ಮನ್ ಅಂತೇನು ಕರಿತೀವಿ ಅದು. ಹಾಗೆ ನ್ಯಾಷನಲ್ ಪಾರ್ಕ್ಸು ಗಂಗೋತ್ರಿ, ಗೋವಿಂದ ಪಶು ವಿಹಾರ್, ಜಿಮ್ ಕಾರ್ಬೆಟ್, ನಂದಾದೇವಿ, ರಾಜಾಜಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್. ಇವು 6 ನ್ಯಾಷನಲ್ ಪಾರ್ಕ್ಗಳನ್ನು ಉತ್ತರಾಖಂಡ ಹೊಂದಿದೆ. ಕಾರ್ಬೆಟ್ ಮತ್ತು ರಾಜಾಜಿ ಟೈಗರ್ ರಿಸರ್ವ್ಸ್ ಆಗ್ತವೆ. ಹಾಗೆ ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಒಂದು ಬಯೋಸ್ಫಿಯರ್ ರಿಸರ್ವ್ ಆಗುತ್ತೆ. ಆಸಾನ್ ಸಂರಕ್ಷಣಾ ಮೀಸಲು ಒಂದು ರಾಮ್ಸರ್ ಸೈಟು ಉತ್ತರಾಖಂಡದಿಂದ. ಹಾಗೆ ಬೇರೆ ಬೇರೆ ಡೀಟೇಲ್ಸ್ ಇದೆ ನೋಡಿ. ಇನ್ನು ಕ್ವಶನ್ ನಂಬರ್ 10, ನವೆಂಬರ್ 2025ರಲ್ಲಿ ಸಾಮಾಜಿಕ ಬದಲಾವಣೆಗಾಗಿ ಇಂಪ್ಯಾಕ್ಟ್ ರೈಸ್ ಇನಿಷಿಯೇಟಿವ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ಇಂಪ್ಯಾಕ್ಟ್ ರೈಸ್ ಇನಿಷಿಯೇಟಿವ್ ಫಾರ್ ಸೊಸೈಟಲ್ ಚೇಂಜ್ ಇನ್ ನವೆಂಬರ್ 2025? ಸೊಸೈಟಿಯಲ್ಲಿ ಚೇಂಜ್ ಮಾಡೋದಕ್ಕೆ ಇಂಪ್ಯಾಕ್ಟ್ ರೈಸ್ ಇನಿಷಿಯೇಟಿವ್ ಅಂತ ಒಂದು ಸಂಸ್ಥೆ
ತಂದಿದೆ. ಹಾಗಾದರೆ ಯಾವ ಸಂಸ್ಥೆ? IIT ರೂರ್ಕಿ, IIT ಬಾಂಬೆ, IIT ಅಹಮದಾಬಾದ್, IIT ಖರಗ್ಪುರ. ಅಂದರೆ ನಮ್ಮ IIT ಖರಗ್ಪುರ ಈ ರೀತಿಯ ಇಂಪ್ಯಾಕ್ಟ್ ರೈಸ್ ಇನಿಷಿಯೇಟಿವನ್ನು ತಂದಿದೆ. IIT ಖರಗ್ಪುರ ಅನ್ವಿಲ್ಸ್ ಇಂಪ್ಯಾಕ್ಟ್ ರೈಸ್ ಇನಿಷಿಯೇಟಿವ್ ಫಾರ್ ಎ ಸೊಸೈಟಿಯಲ್ ಚೇಂಜ್. ಯಾವ ಸಂದರ್ಭದಲ್ಲಿ? ಇಂಪ್ಯಾಕ್ಟ್ ರೈಸ್ ಅಂದ್ರೇನು? ರೈಸ್ ಅಂದರೆ ರಿಸರ್ಚ್, ಇನೋವೇಷನ್, ಸ್ಕಿಲ್ಲಿಂಗ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಅಂತ. ಮತ್ತು ಯಾಕೆ ಅಂದರೆ IIT ಖರಗ್ಪುರನ ನಮ್ಮ ದೇಶದ ಮೊಟ್ಟ ಮೊದಲ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ, ವೆಸ್ಟ್ ಬೆಂಗಾಲ್ನ ಖರಗ್ಪುರ ಭಾಗದಲ್ಲಿದೆ. ಅದು ಸ್ಥಾಪನೆಯಾಗಿ ಸುಮಾರು 75 ವರ್ಷಗಳಾಗ್ತಾ ಇದೆ. ಆ ಸಂದರ್ಭದಲ್ಲಿ ಈ ಇಂಪ್ಯಾಕ್ಟ್ ರೈಸ್ ಎನ್ನುವ ಇನಿಷಿಯೇಟಿವ್ನ ತರ್ತಾ ಇದ್ದಾರೆ. ಓಕೆ, ಹಾಗಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ 18 ಆಗಸ್ಟ್ 1951 ಸ್ಥಾಪನೆ, ದೇಶದ ಮೊದಲ IIT. ಅದಾದಮೇಲೆ ಇವತ್ತು 20ಕ್ಕೂ ಹೆಚ್ಚು IITಗಳಿದ್ದಾವೆ. ಫಸ್ಟ್ IITನೇ IIT ಖರಗ್ಪುರ್. ಸೊ ಇಷ್ಟು ಕ್ಲಾಸ್ ನಂಬರ್ 1020 ಮತ್ತು ಜನವರಿ 2026ರ 2ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಸೊ ಯಾವುದೇ ಟಾಪಿಕ್ ಬಂದರೂ ಕೂಡ ಅದರ ಹಿಂದೆ ಮುಂದೆ ಸಾಕಷ್ಟು ಮಾಹಿತಿಯನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಆಲ್ರೆಡಿ ಹೇಳಿದಂಗೆ ಯಾರಿಗೇನೇ ಇಶ್ಯೂಸ್ ಅಥವಾ ಏನೇ ಇದ್ದರೂ ನಮ್ಮ ಇಮೇಲ್ ಐಡಿಗೆ ಇಮೇಲ್ ಮಾಡಿ ವಿತ್ ಯುವರ್ ಫೋನ್ ನಂಬರ್ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.